ನಮಸ್ಕಾರ ಸ್ನೇಹಿತರೆ. ನಟಿ ಖುಷಿ ಶಿವು ಕಿರುತೆರೆಯ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ನೀನಾದಿನ ಧಾರಾವಾಹಿ ಮೂಲಕ ಖುಷಿ ನಟಿಯಾಗಿ ಮಿಂಚಿದ್ದರು. ಈ ಧಾರಾವಾಹಿಯಿಂದ ಅವರಿಗೆ ಹೆಚ್ಚು ಜನಪ್ರಿಯತೆ ಸಿಕ್ಕಿದೆ. ಆದರೆ ತಮ್ಮ ಧ್ವನಿಯಿಂದಾಗಿ ಜೊತೆಗೆ ಇನ್ನೂ ಒಂದಷ್ಟು ಕಾರಣಗಳಿಂದಾಗಿ ಹಲವು ಪ್ರಾಜೆಕ್ಟ್ಗಳಿಂದ ರಿಜೆಕ್ಟ್ ಆಗಿರುವುದರ ಬಗ್ಗೆ ಅವರು ಇದೀಗ ನೋವು ತೋಡಿಕೊಂಡಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದೇನ ಪ್ರೀತಿಯ ಹೊಸ ಅಧ್ಯಾಯ ಧಾರಾವಾಹಿ ಮುಕ್ತಾಯಗೊಂಡಿದೆ. ಖುಷಿ ಶಿವು ಈ ಧಾರಾವಾಹಿಯಲ್ಲಿ ವೇದ ಎಂಬ ಪವರ್ಫುಲ್ ಪಾತ್ರದಲ್ಲಿ ಮಿಂಚಿದ್ದು ಅಭಿನಯದಿಂದ ಜನರ ಮನ ಗೆದ್ದಿದ್ದಾರೆ. ಹಾಗೆ ಜನ ಮೆಚ್ಚಿದ್ದರು. ಚಿತ್ರರಂಗದಲ್ಲಿ ಸೂಕ್ತ ಅವಕಾಶಗಳ ಕೊರತೆ ಮತ್ತು ಹಲವು ರಿಜೆಕ್ಷನ್ ಬಗ್ಗೆ ಮಾತನಾಡಿ ಖುಷಿ ಶಿವು ಇದೀಗ ಕಣ್ಣೀರಾಕಿದ್ದಾರೆ. ವೇದ ಪಾತ್ರಕ್ಕೆ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ನಾನು ಅದೆಷ್ಟೋ ಪ್ರಾಜೆಕ್ಟ್ ಗಳಲ್ಲಿ ವಾಯ್ಸ್ ನಿಂದ ರಿಜೆಕ್ಟ್ ಆಗಿದ್ದೇನೆ. ನನ್ನ ಕಿವಿಯಿಂದಲೂ ಒಂದು ಸಲ ನಾನು ರಿಜೆಕ್ಟ್ ಆಗಿದ್ದೇನೆ. ಆದರೆ ನೀನಾದೇನ ಧಾರಾವಾಹಿಯಲ್ಲಿ ಜನರು ನನ್ನ ಧ್ವನಿಯನ್ನ ಮೆಚ್ಚಿಕೊಳ್ಳಲು ಪ್ರಾರಂಭಿಸಿದರು. ಎಷ್ಟೋ ಜನ ನನ್ನ ವಾಯ್ಸ್ ಹಾಗೂ ನನ್ನ ಕಿವಿಯನ್ನ ನೋಡಿ ಕಂಡುಹಿಡಿಯುತ್ತಾರೆ. ಕೆಲವರು ಏನೆಲ್ಲ ನನ್ನ ಮೈನಸ್ ಪಾಯಿಂಟ್ ಅಂತ ಹೇಳ್ತಿದ್ರೋ ನೀನಾದೇನ ಧಾರಾವಾಹಿಯಿಂದ ನನಗೆ ಅದೆಲ್ಲವೂ ಕೂಡ ಪ್ಲಸ್ ಆಯ್ತು. ನನ್ನ ವಾಯ್ಸ್ ಹಾಗೂ ನನ್ನ ಲುಕ್ ನಿಂದ ತುಂಬಾ ಕಾನ್ಫಿಡೆನ್ಸ್ ಬಂತು ಎಂದಿದ್ದಾರೆ ಖುಷಿ ಶಿವು. ಮುಂದುವರೆದು ಚಿತ್ರರಂಗದಲ್ಲಿ ನಟಿಯರಿಗೆ ಅವಕಾಶದ ಕೊರತೆ ಬಗ್ಗೆ ಮಾತನಾಡಿ ಕೆಲವೊಮ್ಮೆ ಪಾತ್ರವನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಬಾಡಿ, ವಾಯ್ಸ್ ಅವೆಲ್ಲವೂ ಮ್ಯಾಟರ್ ಆಗೋದಿಲ್ಲ. ಈಗಲೂ 0 ಸೈಜ್ ಫಿಗರ್ ಇದ್ರೆ ಮಾತ್ರ ಹೀರೋಯಿನ್ ಆಗಿ ತೆಗೆದುಕೊಳ್ಬೇಕು ಅನ್ನೋದೆಲ್ಲ ಎಂದಿಗೂ ಇಂಡಸ್ಟ್ರಿಯಲ್ಲಿ ನಡೆಯುತ್ತಿದೆ. ಯಾಕಂದ್ರೆ ಹೀರೋಯಿನ್ ಓರಿಯೆಂಟೆಡ್ ಕತೆಗಳೇ ಮಾಡ್ತಿಲ್ಲ. ನಾವೇ ಸಾಕಿದ್ದು ಇವರನ್ನು ಇಲ್ಲಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಅಂತ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋದು ಹೀಗೆಲ್ಲ ತುಂಬಾ ಸುಲಭ. ಆದ್ರೆ ಇಲ್ಲಿ ಹೊಸಬರನ್ನ ಬೆಳೆಸುತ್ತಿಲ್ಲ ಅನ್ನೋದು ಜನರಿಗೆ ಅರ್ಥ ಆಗ್ತಿಲ್ಲ ಎಂದಿದ್ದಾರೆ. ಸೀರಿಯಲ್ ನಲ್ಲಿ ಬೇಡದೇ ಇರುವ ರೂಮರ್ಸ್ ಸ್ಪ್ರೆಡ್ ಮಾಡ್ತಾರೆ. ಊಟ ಕೇಳಿದ್ರೆ ಇವಳಿಗೆ ದುರಹಂಕಾರ, ಬಂದ ತಕ್ಷಣ ಊಟ ಕೇಳ್ತಾರೆ ಅಂತಾರೆ. ಮೆಗಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನನಗೆ ಹಾಗೆಯೇ ಆಗಿರೋದು. ನನ್ನ ಮೇಲೆ ಎದೆ ಪಟ್ಟ ಬಂದಿರುವುದು. ಸಡನ್ ಆಗಿ ಮುಖದಲ್ಲಿ ಅಲರ್ಜಿ ಆಗಿ ನನ್ನ ಮುಖವನ್ನ ಕಂಡು ಹಿಡಿಯೋಕೆ ಆಗದೇ ಇರೋ ಸ್ಥಿತಿಯಲ್ಲಿ ಬದಲಾಗಿತ್ತು. 5 ದಿನ ಮೇಕಪ್ ಹಾಕುವ ಹಾಗೆ ಇಲ್ಲ, ಕಂಪ್ಲೀಟ್ ರೆಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಯಾವ ಟೀಮ್ ಅನ್ನೋದು ಹೇಳಲ್ಲ. ಹೇಗೆ ಆಗಿದೆ ಅಂತ ಫೋಟೋ ಕಳಿಸಿದ್ರೆ ಸೀರಿಯಲ್ ನಲ್ಲಿ ಫೇಸ್ ಅಲರ್ಜಿ ಅಂತ ತೋರಿಸ್ತೇವೆ, ಬನ್ನಿ ಅಂತ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಹೇಳಿದ್ರು ಎಂದು ಖುಷಿ ಶಿವು ಕೇಳ್ಕೊಂಡಿದ್ದಾರೆ. ನಮ್ಮ ಅಮ್ಮ ಮನುಷ್ಯತ್ವದ ಇಲ್ಲದಂಗೆ ಯಾಕೆ ಮಾತನಾಡ್ತೀರಾ ಅಂದ್ರು. ಅಷ್ಟಕ್ಕೆ ಇವಳಿಗೆ ದುರಹಂಕಾರ ಅಂತಾರೆ. ನಾನು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಎಷ್ಟು ಖುಷಿ ಪಟ್ಟು ಎಷ್ಟು ಫೇಮ್ ಸಿಕ್ಕಿದೆಯೋ ಅಷ್ಟೇ ಅನುಭವಿಸಿದ್ದೇನೆ. ಇಂತಹ ಕಾರಣಗಳಿಂದಾಗಿ ಎಷ್ಟು ಸಿನಿಮಾಗಳ ಆಫರ್ಗಳನ್ನೇ ಕಿತ್ತುಕೊಂಡಿದ್ದಾರೆ ಎಂದು ಖುಷಿ ಶಿವು ಕಣ್ಣೀರಿಟ್ಟಿದ್ದಾರೆ. ಸ್ನೇಹಿತರೆ, ಇದರೆಲ್ಲರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.